ಇಬ್ಬರು ವ್ಯಕ್ತಿಗಳು ತೀರ್ಮಾನ ಮಾಡಿದ್ರಂತೆ ಓಟದ ಸ್ಪರ್ಧೆಯಲ್ಲಿ ಯಾರು ಮುಂದೆ ಬರ್ತಾರಂತ. ಇಬ್ಬರು ಓಟ ಸ್ಟಾರ್ಟ್ ಮಾಡಿದ್ರಂತೆ. ಒಬ್ರು ಗೆಲ್ಲಬೇಕಲ್ವಾ, ಒಬ್ರು ಗೆದ್ದರಂತೆ. ಗೆದ್ದವರು ಬಹಳ ಸಂತೋಷ ಪಟ್ರಂತೆ. ಈ ಸೋತ ವ್ಯಕ್ತಿ ಕೇಳ್ತಾನಂತೆ, ಇಷ್ಟಾಕ ಸಂತೋಷ ಪಡ್ತೆ, ನಾನು ನಾಳೆ ಗೆಲ್ತೀನಿ, ಇವತ್ತು ನೀನು ಗೆದ್ದಿರ್ಬೋದು, ಆದರೆ ನೀನು ಇವತ್ತು ಒಂದ್ಸಾಲ ಗೆದ್ದಿದ್ದಕ್ಕೆ ಇಷ್ಟು ಸಂತೋಷ ಪಡ್ತಾ ಇದೆಯಾ ಅಂತ. ಅದಕ್ಕೆ ಗೆದ್ದ ವ್ಯಕ್ತಿ ಹೇಳ್ತಾನೆ, ನಾನು ಬೇರೆ ಯಾರ ಹತ್ರ ಆದರೂ ಗೆದ್ದಿದ್ರೆ ಅಷ್ಟು ಸಂತೋಷ ಪಡ್ತಿರ್ಲಿಲ್ಲ, ನೀನು ಒಬ್ಬ ಚಾಂಪಿಯನ್, ಇಂದಿನ ದಿನಮಾನದಲ್ಲಿ ಚಾಂಪಿಯನ್ ಆಗಿ ಮೆರೆದವನು ನೀನು, ನಿನ್ನ ಜೊತೆ ಸಮಾನವಾಗಿ ಓಡಿ ನಾನು ಗೆದ್ದಿದ್ದೀನಿ ಅಂತಂದರೆ ಎಷ್ಟೊಂದು ಸಂತೋಷ ನನಗೆ ಅಂತ ಹೇಳ್ತಾನಂತೆ. ಅವಾಗ ಈ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನೆ, ನಿಜವಾಗಲ್ವಾ, ನಾನು ಒಂದು ಕಾಲದಲ್ಲಿ ಚಾಂಪಿಯನ್, ಇವಾಗ ನನಗೆ ಹಿಂದೆ ಆಗ್ಬಿಟ್ಟೆ ಅಂತ ಹೇಳಿ. ಲೈಫಲ್ಲಿ ಆತ್ಮಿಕತೆ ಜೀವಿತ ಕೂಡ ಹಾಗೇನೆ. ಒಂದು ಕಾಲದಲ್ಲಿ ಪ್ರಾರ್ಥನೆಯಲ್ಲಿ ಬೆಸ್ಟ್ ಇದ್ದೀವಿ, ಒಂದು ಕಾಲದಲ್ಲಿ ಚರ್ಚಿಗೆ ಬರೋದ್ರಲ್ಲಿ ಬೆಸ್ಟ್ ಇದ್ದೀವಿ, ಕಾಣಿಕೆಗಳನ್ನು ಕೊಡೋದ್ರಲ್ಲಿ ಬೆಸ್ಟ್ ಇದ್ದೀವಿ, ದೇವರನ್ನ ಆರಾಧನೆ ಮಾಡಿಕೊಳ್ಳೋದ್ರಲ್ಲಿ ಬೆಸ್ಟ್ ಇದ್ದೀವಿ. ಆದರೆ ಇವಾಗ ಹಿನ್ಮುಖವಾಗಿ ಹಿಂದೆ ಇದ್ದೀವಿ, ನಮಗಿಂತ ಇನ್ನೊಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ನಾವು ಹಿಂದೆ ಬಿದ್ದರೆ ಅದಕ್ಕೆ ಜವಾಬ್ದಾರರು ನಾವೇ. ದೇವರು ನಮ್ಮನ್ನು ಹಿಂದೆ ಬೀಳ್ಬೇಕಂತ ಯಾವತ್ತೂ ಅನ್ಕೊಳ್ಳೋದಿಲ್ಲ. ದೇರ್ ಇಸ್ ಆಲ್ವೇಸ್ ಗಾಡ್, ಹಿ ವಾಂಟ್ಸ್ ಟು ಪುಶ್ ಅಸ್. ದೇವರು ನಮ್ಮನ್ನು ಮುಂದಕ್ಕೆ ತಳ್ಳಬೇಕಂತ ಅನ್ಕೊಳ್ತಾರೆ.